ಸಿದ್ದರಾಮಯ್ಯನವರು ಇವತ್ತು ಈಗಲೂ ನಾನೇ ಸಿಎಂ ಮುಂದೇನು ನಾನೇ ಸಿಎಂ ವಿಧಾನಸಭೆ ಅಧಿವೇಶನದಲ್ಲಿ ಮತ್ತೊಮ್ಮೆ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ನೀವು ಮುಖ್ಯಮಂತ್ರಿ ಆಗಿರ್ತೀರಾ, ಮುಂದುವರ್ತೀರಾ, 2.5 ವರ್ಷಗಳ ಕಾಲ ಮುಂದೆ ಒಂದು ಅವಧಿ ಇದೆಯಲ್ಲ, ಆಗ್ಲೂ ನೀವೇ ಸಿಎಂ. ಈ ಥರ ಪ್ರತಿನಿತ್ಯದ ಪ್ರಶ್ನೆಗಳು ಅವ್ರು ಕೇಳ್ತಾನೇ ಇದ್ರು. ಸದನದ ಆಚೆ ಬಂದು ಮಾಧ್ಯಮಗಳ ಮುಂದೆ ಮಾತನಾಡುವುದು ಬೇರೆ. ಅವತ್ತಿಗೆ ಹೈಕಮಾಂಡ್ ಹೇಳಿದ್ರೆ ನಾನು ಸಿಎಂ ಆಗಿರ್ತೀನಿ, ಹೈಕಮಾಂಡ್ ಎಲ್ಲಿವರೆಗೆ ಬಯಸುತ್ತೋ ಅಲ್ಲಿವರೆಗೂ ಸಿಎಂ ಆಗಿರ್ತೀನಿ, ಹೈಕಮಾಂಡ್ ಹೇಳಿದ್ರೆ ಅಂತ ಮತ್ತೆ ಮಾತಾಡ್ತಿರ್ತಾರೆ. ಆದರೆ ಸದನದಲ್ಲಿ ಮಾತಾಡಿದಾಗ ಹಿಂದೆ ಕೂಡ ಮಾತಾಡಿದ್ರು ನಾನೇ ಸಿಎಂ ಅಂತ ಹೇಳಿ. ಇದೆಲ್ಲ ಆನ್ ರೆಕಾರ್ಡ್ಸ್ ಹೋಗ್ಬಿಡುತ್ತಲ್ಲ. ಸಿಎಂ ಕುರ್ಚಿ ವಿಚಾರ ಪ್ರಸ್ತಾಪ ಮಾಡ್ತಾರೆ ಅಶೋಕ್ ಅವರು. ಆಗ ನಮ್ಮದು ಹೈಕಮಾಂಡ್ ಪಾರ್ಟಿ ರೀ, ನಮ್ದು ಹೈಕಮಾಂಡ್ ಪಾರ್ಟಿ, ಏನು ನಿಮ್ಮ ಕುರ್ಚಿ ಕತೆ ಏನು, ನೀವೇ ಸಿಎಂ, ನೀವು ಆಗಿರಲ್ವಾ, ಬೇರೆಯವ್ರು ಆಗ್ಬಿಡ್ತಾರಾ, ಅದೇನು ಸ್ಪಷ್ಟಪಡಿಸ್ಬಿಡಿ ಇಲ್ಲೇನೆ ಹೇಳಿ ಅಂತ ಕೇಳಿದಾಗ ನೋಡ್ರಿ ನಮ್ದು ಹೈಕಮಾಂಡ್ ಪಾರ್ಟಿ ಅಂತ ಸಿಎಂ ಮಾತಾಡ್ತಾರೆ. 5 ವರ್ಷ ಅಧಿಕಾರ ಮುಗಿಸಿದ್ದೀನಿ ಮೊದಲ ಅವಧಿಯಲ್ಲಿ, ಈಗ 2.5 ವರ್ಷ ಮುಗಿಸಿದ್ದೀನಿ. ಹೈಕಮಾಂಡ್ ನನ್ನ ಪರವಾಗಿಯೇ ಇದೆ, ಹೈಕಮಾಂಡ್ ತೀರ್ಮಾನದ ಪ್ರಕಾರನೇ ಇರ್ತೀನಿ ನಾನು, 2.5 ವರ್ಷ ಅಂತ ಏನು ಇಲ್ವೇ ಇಲ್ಲ ಅಂತ ಹೇಳಿ ಸದನದಲ್ಲಿ ಸ್ಪಷ್ಟವಾಗಿ ಸಿಎಂ ಹೇಳಿದ್ದಾರೆ. ನಾವು ನಿಮ್ಮನ್ನು 2.5 ವರ್ಷ ಅಂತ ಭಾವಿಸ್ತಾ ಇಲ್ಲ, ನಿಮ್ಮವರೇ ಹೇಳ್ತಾ ಇರೋದು, ಇದು ಬಿಜೆಪಿಯವರು ಹೇಳ್ತಿರೋದ್ರಲ್ಲಿ ನಿಮ್ಮ ಕಾಂಗ್ರೆಸ್ನವರೇ ಹೇಳ್ತಾ ಇರೋದು ಇದನ್ನ ಅಂತ ಬಿಜೆಪಿಯ ಸುನಿಲ್ ಕುಮಾರ್ ಮಾತಾಡ್ತಾರೆ. ಈಗ 2.5 ವರ್ಷ ನಾನೇ ಮುಖ್ಯಮಂತ್ರಿ, ಮುಂದೆ ಕೂಡ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ, ನಾನೇ ಸಿಎಂ ಆಗಿರ್ತೀನಿ ಅಂತ ಹೇಳಿ ಪದೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಿಎಂ. ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ, ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. ಆಯ್ತಪ್ಪ, ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ನಾವು. 2.5 ವರ್ಷ ಅಂತ ಹೇಳೇ ಇಲ್ಲ, ನಿಮ್ಗೆ ಯಾಕೆ 2.5 ವರ್ಷ ಅಂತ ಹೇಳಿಲ್ಲ. ಅಧ್ಯಕ್ಷರೇ, ನಾನು ಅವ್ರಿಗೆಲ್ಲ ಉತ್ತರ ಕೊಡಕ್ ಹೋಗಲ್ಲ. ಇದು ನಮ್ಮ ಪಾರ್ಟಿ ವಿಚಾರ, ನಮ್ಮ ಸರ್ಕಾರದ ವಿಚಾರ. ಸರ್ಕಾರ ಅಲ್ಲ, ನಮ್ಮ ಪಾರ್ಟಿ ವಿಚಾರ. ನಾವು ಹೈಕಮಾಂಡ್ ಮಾಡ್ತೀವಿ, ಅದ್ ಬೇರೆ ವಿಚಾರ. ಬಟ್ ಈಗ ನಾನೇ ಮುಖ್ಯಮಂತ್ರಿ, 2.5 ವರ್ಷ ಆಗಿದೆ, ನಾನೇ ಮುಖ್ಯಮಂತ್ರಿ, ಮುಂದೆನೂ ನಾನೇ ಇರ್ತೀನಿ. ಅದೇ ಬೇಕಾಗಿರೋದು. ಹೇಳಿ, ನಾನು 5 ವರ್ಷ ರಾಜಕೀಯದಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ಜೋರಾಗ್ತಾ ಇದೆ. ನಮ್ಮಲ್ಲಿ ಒಪ್ಪಂದ ಆಗಿದೆ ಅಂತ ಹೇಳಿ ಡಿಸಿಎಂ ಡಿಕೆಶಿ ಮಾತಾಡ್ತಾರೆ. ಒಂದು ಅಗ್ರಿಮೆಂಟ್ ಆಗ್ಬಿಟ್ಟಿದ್ದೀರಿ, ನಮ್ಮಲ್ಲಿ ಸಿಎಂ 5 ವರ್ಷ ಇರಲ್ಲ ಅಂತ ನಾನು ಯಾವತ್ತೂ ಹೇಳೇ ಇಲ್ಲ. 5 ವರ್ಷ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರಲ್ಲ ಅಂತ ನಾನು ಯಾವತ್ತು ಹೇಳಿದ್ದೀನಿ, ಎಲ್ಲಿ ಹೇಳಿದ್ದೀನಿ ನಾನು ಆ ಥರ? ಹೈಕಮಾಂಡ್ ಮುಖ್ಯಮಂತ್ರಿಗಳ ಪರ ಇರುವುದಕ್ಕೆ ಅವ್ರು ಸಿಎಂ ಆಗಿರೋದು ರೀ, ಹೈಕಮಾಂಡ್ ಅವ್ರ ಜೊತೆಗಿರೋದಕ್ಕೇನೆ ಅವ್ರು ಸಿಎಂ ಆಗಿರೋದು ರೀ. ನಮ್ಮಲ್ಲಿ ಒಪ್ಪಂದ ಆಗಿದೆ, ಅದರಂತೆ ನಡೆದುಕೊಳ್ತಾ ಇದ್ದೀನಿ ನಾನು. ನಾವಿಬ್ಬರೂ ಮಾತನಾಡಿಕೊಂಡಿದ್ದೇವೆ, ಇಟ್ಸ್ ಬಿಟ್ವೀನ್ ಮೀ ಆ್ಯಂಡ್ ಮಿಸ್ಟರ್ ಸಿದ್ದರಾಮಯ್ಯ, ನಮ್ಮಿಬ್ಬರು ಮಾತುಕತೆ ರೀ ಇದು ಅಂತ ಡಿ ಕೆ ಶಿ ಹೇಳ್ತಾರೆ. 2019ರಲ್ಲಿ ನಾನು ಕೇಳಿದಂಥ ಇಷ್ಟಾರ್ಥ ಸಿದ್ಧಿಯಾಗಿದೆ. 2019ರಲ್ಲಿ ನಾನೇನು ಕೇಳ್ಕೊಂಡಿದ್ನೋ ಆ ಒಂದು ಇಷ್ಟಾರ್ಥ ನೆರವೇರಿದೆ, ಸಿದ್ಧಿಯಾಗಿದೆ. ಈಗ ಮತ್ತೆ ಬಂದಿದ್ದೇನೆ. ಅವತ್ತು ನಾನೊಂದು ಪ್ರೇಯರ್ ಮಾಡ್ಕೊಂಡಿದ್ದೆ. ಏನು ಉದ್ದೇಶಕ್ಕೆ ನಾನು ಅವತ್ತು ಪ್ರೇಯರ್ ಮಾಡಿದ್ನೋ 19ನೇ ಇಸ್ವಿಯಲ್ಲಿ, ಅದೆಲ್ಲವೂ ಕೂಡ ನನಗೆ ಈಡೇರಿದೆ. ಈಗ ಮತ್ತೆ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ, ಇಲ್ಲಿ ದೇವಿ ಜೊತೆ ಮಾತಾಡಿದ್ದೇನೆ, ನಂಬಿಕೆ ಇದೆಯಪ್ಪ ನನಗೆ. ಏನು ನನ್ನ ಇಷ್ಟಾರ್ಥ ಅಂತ ಮತ್ತೆ ಸಿದ್ದರಾಮಯ್ಯ ಇಲ್ಲಿ ಶಿವಕುಮಾರ್ ಅವರು ಹೇಳಿದ್ದ. 2019ರ ಇಷ್ಟಾರ್ಥ ಏನು ಅಂತನೋ ಅವ್ರು ಹೇಳಿಲ್ಲ ಇಲ್ಲಿ. ಈಗ ಮತ್ತೆ ದೇವಿ ಬಳಿ ನಾನು ಯಾಕೆ ಬಂದಿದ್ದೀನಿ, ಏನು ಇಷ್ಟಾರ್ಥ ಅಂತನೋ ಅವ್ರು ಹೇಳಿಲ್ಲ. ಅವತ್ತು ಈಡೇರಿತ್ತು, ಮತ್ತೆ ನನ್ನ ತಾಯಿ ಕರೆಸ್ಕೊಂಡಿದ್ದಾಳೆ, ನಾನು ಇಲ್ಲಿಗೆ ಬಂದಿದ್ದೀನಿ, ನಂಬಿಕೆ ಇದೆ ನನಗೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಉತ್ತರ ಕನ್ನಡದ ಆಂಧ್ಲೆ ಜಗದೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿದ ಮೇಲೆ ಹೇಳಿಕೆ ಕೊಟ್ಟಿರೋದು. ಉತ್ತರ ಕನ್ನಡದ ಮಹಾಬಲೇಶ್ವರ ದೇಗುಲದಲ್ಲಿಯೂ ಕೂಡ ಪೂಜೆ ಮಾಡಿದ್ದಾರೆ. ಆತ್ಮಲಿಂಗಕ್ಕೆ ವಿಶೇಷ ಪೂಜೆ ಸಲ್ಲಿಸಿರೋದು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು. ಅವರು 5 ವರ್ಷ ಇರಲ್ಲ ಅಂತ ಹೇಳಿದ್ವಲ್ಲ, ಹೈಕಮಾಂಡ್ ಅವ್ರ ಪರ ಇಲ್ಲ ಅಂತ. ಅವ್ರ ಹೈಕಮಾಂಡ್ ಇರೋದಕ್ಕೆ ಅವ್ರ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಪಕ್ಷ ನಿರ್ಧಾರ ಮಾಡಿರೋ ಪ್ರಕಾರ ಅವ್ರು ಇದ್ದಾರೆ. ನಾನು ಅವರಿಬ್ರು ಒಪ್ಪಂದಕ್ಕೆ ಬಂದಿದ್ದೀವಿ. ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ತಂದಿದೆ. ಆ ಪ್ರಕಾರ ಇಬ್ರು ಮಾತಾಡಿದ್ದೇವೆ, ಇಬ್ರು ಅನೇಕ ಬಾರಿ ಹೇಳಿದ್ದೇವೆ. ಆ ಪ್ರಕಾರ ಇಬ್ರು ನಡ್ಕೊಂಡು ಹೋಗ್ತೇವೆ. ತಾಯಿಗೆ ನನಗೆ ಇರೋಂತ ವಿಚಾರ, ಭಕ್ತನಿಗೂ ಭಗವಂತನಿಗೂ ಇರೋಂತ ವಿಚಾರ. ತಾಯಿ ನನಗೇನ್ ಹೇಳಿದ್ದಾಳೆ, ನಾನ್ ತಾಯಿ ಹತ್ರ ಮಾತಾಡಿದ್ದೀನಿ, ನಮ್ಮಿಬ್ರಿಗೆ ಬಿಟ್ಟಿದ್ದು. ಸೊ ಗಣೇಶನ ಏನ್ ಪ್ರಾರ್ಥನೆ ಮಾಡಿದ್ದೀನಿ, ಮಹಾಬಲೇಶ್ವರನ ಏನ್ ಮಾಡಿದ್ದೀನಿ,
ವೀರ ಗಂಗಾಧರ ಜನತೆ ಏನ್ ಪ್ರಾರ್ಥನೆ ಮಾಡಿದೀನಿ ಅವೆಲ್ಲ ನಮಗ್ ಮಾತ್ರ ಬಿಟ್ಟದ್ದು.